ಶ್ರೀ ಭದ್ರಕಾಳಿ ಶಕ್ತಿಪೀಠದಲ್ಲಿ ಆಷಾಢ ಮಾಸದ ಆಷಾಢ ಶುಕ್ರವಾರ ವಿಶೇಷ ಪೂಜೆ ಹಾಗೂ ಹೋಮ ನಡೆಸಲಾಗಿದೆ. ಹೊಸಕೋಟೆ ತಾಲೂಕಿನ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಮುಕುಂಡೇಶ್ವರ ಸಮೇತ ಶ್ರೀ ಭದ್ರಕಾಳಮ್ಮ ಹಾಗೂ ಶ್ರೀ ಪತಂಗಿರಾ ದೇವಿ ಸ್ಥಾನದಲ್ಲಿ ಪ್ರತಿ ವರ್ಷದ ಆಷಾಢ ಮಾಸದಂತೆ ಈ ವರ್ಷವೂ ಸಹ ಲಕ್ಷ್ಮೀ ದೇವಿಯ ರಾಹುಕಾಲದ ಪೂಜಾ ಕಾರ್ಯಕ್ರಮ ಹಾಗೂ ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನಾಚರಣೆ ವಿಶೇಷ ಹೋಮ ನಡೆಸಿದರು. ಆಷಾಢ ಮಾಸದ ರಾಹುಕಾಲದಲ್ಲಿ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡಿದರೆ ಇರುವ ಕಷ್ಟ ನಿವಾರಣೆಯಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷದಂತೆ ಈ ಬಾರಿ ಪ್ರತಿ ಆಷಾಢ ಶುಕ್ರವಾರ ವಿಶೇಷ ಪೂಜೆ ನೆರವೇರಿಸಿ ಸಂಜೆ 108 ತೆಂಗಿನಕಾಯಿ ದೀಪಾರಾಧನೆ ನೆರವೇರಿಸಲಾಯಿತು. ಭೀಮನ ಅಮಾವಾಸ್ಯೆಯಂದು ಬೆಳಗ್ಗೆ ದೇವಿಗೆ ರುದ್ರಾಭಿಷೇಕ ನಡೆಯಲಿದ್ದು ನಂತರ ಭೂಕೈಲಾಸವೇ ಧರೆಗೆ ಇಳಿದಂತೆ ಗಿರಿಜಾ ಕಲ್ಯಾಣ ಮಹೋತ್ಸವ ನಡೆಯಲಿದೆ ಹಾಗೂ ಸಂಜೆ ವಿಶೇಷವಾಗಿ 3008 ತೆಂಗಿನಕಾಯಿ ದೀಪ ಹಚ್ಚುವ ಮೂಲಕ ವಿಶೇಷ ಹೋಮ ನಡೆಸಲಾಗುವುದು. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳಿಗೆ ವಿಶೇಷವಾದ ಶಕ್ತಿ ಅನುಗ್ರಹ ದೊರೆಯಲಿದ್ದು ಈ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿಯನ್ನ ಆರಾಧನೆ ಮಾಡಿದರೆ ಹಣದ ಸಮಸ್ಯೆ ಹಾಗೂ ದೃಷ್ಟಿದೋಷ ನಿವಾರಣೆ ಆಗುತ್ತದೆ. ಎಲ್ಲರೂ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಎಂದು ದೇವಾಲಯದ ಪ್ರಧಾನ ಅರ್ಚಕರಾದ ಕೆಬಿ ಸರ್ವಮಂಗಲ್ಯೆ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಮಹಾಭದ್ರಕಾಳಿಯೇ ನಮಃ. ಸರ್ವರಿಗೂ ನಮಸ್ಕಾರಗಳು. ಈ ಕ್ಷೇತ್ರ ಕಾಳಪ್ಪನಹಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವಂಥ ಜಗತ್ತಿಗೆ ಜನನಿಯಾದಂಥ ಮಾತೃಸ್ವರೂಪಳಾದಂಥ ಬಂಧವರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂಧವರ ಭಕ್ತರ ಕಣ್ಣೀರು ಒರೆಸುತ್ತಾ ಈ ಕ್ಷೇತ್ರದಲ್ಲಿ ಗರ್ಭದ ಗುಡಿಯಲ್ಲಿ ರಾಜೋರೋಷವಾಗಿ ಕೂತಿರುವಂಥ ಜಗಜ್ಜನನಿಯಾದಂಥ ಭದ್ರಕಾಳಿ ಮತ್ತು ಮಹಾಶಿವ. ಸಾಮಾನ್ಯವಾಗಿ ಬಲಭಾಗದಲ್ಲಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಲು ಸಾಮಾನ್ಯವಾಗಿರುತ್ತೆ. ಆದರೆ ಈ ಜಾಗದಲ್ಲಿ ಶಿವ ಶಕ್ತಿ ಒಂದೇ ಗರ್ಭಗುಡಿಯಲ್ಲಿ ನೆಲೆಸಿರುವಂಥದ್ದು ವಿಶೇಷವಾದ ಒಂದು ಅದ್ಭುತವಾದ ಒಂದು ದೇವಸ್ಥಾನ. ಶ್ರೀ ಕ್ಷೇತ್ರ ಭದ್ರಕಾಳಿ ಶಕ್ತಿಪೀಠ. ಈ ಕ್ಷೇತ್ರದಲ್ಲಿ ಆಷಾಢದ ಮಾಸದ ಪ್ರತಿ ವರ್ಷದಂತೆ ಈ ವರ್ಷ ಸಹ ಆಷಾಢದ ಮಾಸದ ಕೊನೆಯವರೆಗೂ, ಆಷಾಢದ ಪ್ರಾರಂಭದಿಂದ ಕೊನೆಯವರೆಗೂ ಪ್ರತಿ ಶುಕ್ರವಾರ ವಿಶೇಷವಾದ ಕ್ಷೇತ್ರದಲ್ಲಿ ಪೂಜೆಗಳು ನಡೆಯುವಂಥದ್ದು ವಿಶೇಷವಾಗಿ ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಆಷಾಢ ಮಾಸದ ವಿಶೇಷ ಏನು, ಈ ಆಷಾಢ ಮಾಸದಲ್ಲಿ ಪೂಜೆ ಮಾಡಿದ್ರೆ ಫಲಗಳೇನು, ಅದರಿಂದ ಲಾಭಗಳೇನು, ಅದರಿಂದ ಆಗುವಂಥ ದೇವಿಯಿಂದ ಅನುಗ್ರಹ ಏನು ಅಂತಂದರೆ, ವಿಶೇಷವಾಗಿ ಆಷಾಢದಲ್ಲಿ ಶಕ್ತಿ ದೇವತೆಗಳಿಗೆ ಅದ್ಭುತವಾದ ಶಕ್ತಿ ಇರುವಂಥ ದಿನ. ಆಡಿ ಮಾಸ ಅಂತೀವಿ ನಾವು. ಆಡಿ ಮಾಸ ಆಷಾಢ ಮಾಸ ಅಂತೀವಿ. ಯಾಕಂತಂದರೆ ಎಲ್ಲ ದೇವಾನುದೇವತೆಗಳಿಗೂ ಶಕ್ತಿ ದೇವತೆಗಳು ಅತಿ ಪ್ರಿಯವಾದಂಥದ್ದು. ಶಕ್ತಿ ದೇವತೆಗಳಿಗೆ ಆರಾಧನೆ ಮಾಡುವಂಥ ಶಕ್ತಿ ದೇವತೆಗಳಿಗೆ ಈ ಆಷಾಢದ ಮಾಸದ ಪೂರ್ಣಕಾಲ ಅಂದರೆ ಆಷಾಢದ ಪ್ರಥಮದಿಂದ ಕೊನೆಯವರೆಗೂ ಪ್ರತಿ ಶುಕ್ರವಾರ ಪ್ರತಿ ಆಷಾಢದ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸುವಂಥದ್ದು ವಿಶೇಷವಾಗಿರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ. ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ, ರಾಹುಕಾಲದಲ್ಲಿ ಮಹಾಲಕ್ಷ್ಮಿಯ ಒಂದು ಪೂಜೆ. ಮಹಾಲಕ್ಷ್ಮಿಯ ಪೂಜೆ ಯಾಕಪ್ಪ ನಾವು ಮಾಡಬೇಕು, ಅದರಿಂದ ಆಗುವಂಥ ಫಲಗಳೇನು, ಅದರಿಂದ ಆಗಂಥ ಲಾಭಗಳೇನು ಅಂತಂದಾಗ, ಮಹಾಲಕ್ಷ್ಮಿ ಅಂತಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಲಕ್ಷ್ಮಿ ಕೃಪಾ ಕಟಾಕ್ಷ ಇರಲೇಬೇಕು. ಅವಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಇದ್ದಾಗ ನಾವೇನು ಕೆಲಸ ಮಾಡಿದ್ರೂ ಸಹ ಸಾಧನೆ ಮಾಡುವಂಥ ಶಕ್ತಿ ಸಿಗ್ತದೆ, ಹಣ ಪ್ರಾಪ್ತಿ ಆಗ್ತದೆ, ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತೀವಿ. ಮತ್ತು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಧನಲಕ್ಷ್ಮಿಯ ಕೃಪಾ ಕಟಾಕ್ಷ ಆದರೆ ಪ್ರತಿನಿತ್ಯನೂ ಅನುಕೂಲವಾಗುತ್ತೆ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಷ್ಟೇ ಲಕ್ಷ್ಮಿಯ ಒಂದು ಅನುಗ್ರಹ ಇದ್ದಾಗ ಹಣ ಪ್ರಾಪ್ತಿ ಆಗುತ್ತೆ, ಕೆಲಸಗಳ ಅಭಿವೃದ್ಧಿ ಆಗುವಂಥದ್ದು ವಿಶೇಷವಾಗಿರುತ್ತೆ. ಸಾಮಾನ್ಯವಾಗಿ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಇಲ್ಲ ಅಂತಂದರೆ ಸಾಮಾನ್ಯವಾಗಿ ನಾವೇನು ಮಾಡಿದ್ರೂ ಜೀವನದಲ್ಲಿ ಮುಂದೆ ಬರೋಕ್ಕಾಗೋದಿಲ್ಲ. ನಾವೆಷ್ಟೇ ಸಂಪಾದನೆ ಮಾಡೋದು ಸಾಲ ಅನ್ನೋದಿರ್ತದೆ, ಎಷ್ಟೇ ನಾವು ದುಡಿದ್ರೂ ಕೂಡ ನಾವು 1ರಿಂದ 10 ರೂಪಾಯಿ ನಾವು ಎತ್ತಿಡೋಕ್ಕಾಗಲ್ಲ. ಏನಪ್ಪ ಅಂತಂದರೆ, ಕೆಲವು ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಲಕ್ಷ್ಮಿಯ ಒಂದು ಪೂಜೆ ಆರಾಧನೆ ಮಾಡಿದ್ರೆ ನಮಗಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ ದರಿದ್ರವನ್ನು ಹೋಗಲಾಡಿಸಿ ಮುಂದಿನ ದಿನಗಳಲ್ಲಿ ಲಕ್ಷ್ಮಿಯ ಒಂದು ಅನುಗ್ರಹ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದಾಗ ಧನಪ್ರಾಪ್ತಿಯಾಗುತ್ತೆ. ನಾವು ಮಾಡುವಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣ್ತೀವಿ ಮತ್ತು ನಾವು ಮಾಡುವ ಯಾವುದೇ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಈ ರಾಹುಕಾಲದಲ್ಲಿ ಯಾಕಪ್ಪ ನಾವು ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು,
ರಾವಕಾಲದಲ್ಲಿ ಯಾಕೆ ನಾವು ಆ ದೇವಿಯ ಒಂದು ಆರಾಧನೆ ಮಾಡಬೇಕಂತಂದರೆ, ರಾವಕಾಲ ಅಂತಂದಾಗ ಎಲ್ಲ ದೃಷ್ಟಿಗ ದೋಷಗಳನ್ನು ಪರಿಹಾರ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಆದಿಯಂತ ಶಕ್ತಿ ದೇವತೆಗಳಿಗೆ ರಾವಕಾಲದಲ್ಲಿ ಪೂಜೆಯನ್ನು ಸಲ್ಲಿಸಿದಾಗ ನಮ್ಮಲ್ಲಿರುವಂಥ ದೃಷ್ಟಿದೋಷಗಳು, ನಮ್ಮಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ದೂರ ಆಗಿ ಒಳ್ಳೆಯದನ್ನು ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಯಾವತ್ತು ನಾವು ರಾವಕಾಲದಲ್ಲಿ ಅಮ್ಮನವ್ರಿಗೂ ದೀಪ ಹಚ್ಚೋದು, ಅಮ್ಮನವರಿಗೆ ಪೂಜೆ ಸಲ್ಲಿಸಿದಾಗ ನಮ್ಮಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ಹೋಗುತ್ತೆ, ಅಕಾಲ ಮೃತ್ಯುಗಳನ್ನು ಪರಿಹಾರ ಮಾಡುವಂಥದ್ದು, ಮತ್ತು ಮಧ್ಯದಲ್ಲಿ ಬರುವಂಥ ಗಂಡಾಂತರಗಳನ್ನ ಪರಿಹಾರ ಮಾಡುವುದು, ಮತ್ತು ಯಾವುದೇ ಮಾಟ ಶೂನ್ಯಗಳಾಗಿದ್ದರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ. ಈ ಲಕ್ಷ್ಮಿಯ ಪೂಜೆ ರಾವಕಾಲದಲ್ಲಿ ಮಾಡಿದಾಗ ನಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಇದ್ದಾಗ ಆಚೆ ಹೋಗುವಂಥದ್ದು ವಿಶೇಷವಾಗಿರುತ್ತೆ. ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷದಿಂದ ಪೂಜೆಗೆ ಭಾಗವಹಿಸಿದಾಗ ಅದರಿಂದ ಆಗುವಂಥ ಅನುಕೂಲಗಳು ನಮ್ಮ ಮನೆಯಲ್ಲಿ ಸದಾ ಸಂತೋಷ ನೆಮ್ಮದಿ ಇರುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ರಾವಕಾಲದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಪ್ರಾರಂಭ ಮಾಡಿ 12 ಗಂಟೆವರೆಗೂ ರಾವಕಾಲದ ಮುಗಿಯವರೆಗೂ ಪೂಜೆಯನ್ನು ಮಾಡಿ ಅದನಂತರ ಹೋಮ ಹವಿಸ್ಸುಗಳನ್ನು ಸಲ್ಲಿಸಿ ಅಮ್ಮನವರಿಗೆ ಪೂರ್ಣಾವತಿಯನ್ನು ಕೊಟ್ಟು ಮಹಾಮಂಗಳಾರತಿಯನ್ನು ಪಡೆದರೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ಸ್ಥಿರವಾಗಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾಕಾಲ ನೆಲೆಸುವಂಥದ್ದು ವಿಶೇಷವಾಗಿರುತ್ತೆ. ಲಕ್ಷ್ಮಿಯ ಕೃಪಾ ಕಟಾಕ್ಷ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇರಲೇಬೇಕು. ಅವಳ ಅನುಗ್ರಹ ಇದ್ದಾಗ ಎಲ್ಲ ಕೆಲಸ ಕಾರ್ಯಗಳು ಆಗ್ತದೆ. ಮತ್ತು ಈ ಆಷಾಢ ದಿನ ಅಂಗವಾಗಿ ಅಮ್ಮನವರಿಗೆ ವಿಶೇಷವಾದ ಒಂದು ಅಲಂಕಾರ ಮತ್ತು ವಿಶೇಷವಾದ ಒಂದು ಪೂಜೆಗಳನ್ನು ಸಲ್ಲಿಸಿ ಬರುವಂಥ ಭಕ್ತರ ಅವರ ಕಷ್ಟಗಳ ತಕ್ಕಂಗೆ ಪರಿಹಾರ ಕೊಟ್ಟು ಆ ತಾಯಿ ಭದ್ರಕಾಳಿ ಬರ್ತಿದ್ದಾಳೆ. ಮತ್ತು ಈ ಕ್ಷೇತ್ರದಲ್ಲಿ ಪ್ರತಿ ಆಷಾಢ ಶುಕ್ರವಾರ ಪೂಜೆಗಳನ್ನು ಸಲ್ಲಿಸಿ ಮತ್ತೆ ಸಂಜೆ 7:30ಕ್ಕೆ ಆಷಾಢದಲ್ಲಿ ಪ್ರಿಯವಾದಂಥದ್ದು ತೆಂಗಿನಕಾಯಿ 108 ತೆಂಗಿನಕಾಯಿನ ದೀಪವನ್ನು ಹಚ್ಚಿ ಅಮ್ಮನವರಿಗೆ ರಾಜೋಪಚಾರ ಮಾಡಿ ಮತ್ತೆ ಮಹಾಮಂಗಳಾರತಿಯನ್ನು ಮಾಡಿ ದೀಪಗಳು ಹಚ್ಚುವಂಥದ್ದು ಈ ಕ್ಷೇತ್ರದಲ್ಲಿ ವಿಶೇಷವಾಗಿರುತ್ತೆ. ಮತ್ತು ಪ್ರತಿ ಶುಕ್ರವಾರ ಅಷ್ಟೇ ಭೀಮನ ಅಮಾವಾಸ್ಯೆವರೆಗೂ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ಮಹಾಲಕ್ಷ್ಮಿ ಪೂಜೆ, ಸಂಜೆ ಮತ್ತು ತೆಂಗಿನಕಾಯಿ ದೀಪ ಹಂಚೋದು ವಿಶೇಷವಾಗಿರುತ್ತೆ. ಮತ್ತು ಕ್ಷೇತ್ರದಲ್ಲಿ ಭೀಮನ ಅಮಾವಾಸ್ಯೆಗೆ ವಿಶೇಷವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ 2ನೇ ತಾರೀಕು, 3ನೇ ತಾರೀಕು ಮತ್ತು 4ನೇ ತಾರೀಕು ವಿಶೇಷವಾಗಿ ಮಹಾಚಂಡಿ ಯಾಗ ಮತ್ತು ಮಹಾರುದ್ರ ಯಾಗ, ದಶಪ್ರತ್ಯಂಗಿರಿ ಯಾಗ. ಈ ಭೀಮನ ಅಮಾವಾಸ್ಯೆಯ ವಿಶೇಷತೆ ಏನಪ್ಪ ಅಂತಂದಾಗ ಆಷಾಢದ ಕೊನೆ, ಶ್ರಾವಣದ ಪ್ರಾರಂಭದ ಭೀಮನ ಅಮಾವಾಸ್ಯೆಯ ವಿಶೇಷತೆ ಅಂತಂದರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಭೀಮನ ಅಮಾವಾಸ್ಯೆಯಲ್ಲಿ. ಏನಪ್ಪ ಇದರ ಅರ್ಥಗಳೇನು, ಇದರಿಂದ ಅಮಾವಾಸ್ಯೆಗೆ ಶಕ್ತಿ ಬರುವಂಥದ್ದು ಏನಿದೆ, ಮತ್ತು ಈ ಭೀಮನ ಅಮಾವಾಸ್ಯೆಗೆ ನಾವೇನು ಮಾಡಬೇಕು ಅನ್ನೋದು ಕೆಲವರ ಕುತೂಹಲ ಇರ್ತದೆ. ಈ ಭೀಮನ ಅಮಾವಾಸ್ಯೆ ಅಂತಂದರೆ ಸಾಮಾನ್ಯವಾಗಿ ಗಂಡಂದರಿಗೆ ಪಾದ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಯಾಕಂತಂದರೆ ನಮ್ಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಗಂಡನಿಗೆ ಭೀಮನಂಥ ಬಲವನ್ನು ಕೊಡು ಅಂತೇಳಿ ಪಾದ ಪೂಜೆ ಮಾಡುವಂಥದ್ದು ವಿಶೇಷವಾಗಿ, ಮತ್ತು ಹೆಣ್ಮಕ್ಕಳಿಗೆ ಸೋಮಂಗಳವಾಗಿ ನಮಗೆ ಆಯುಷನ್ನು ಕೊಡು ತಾಯಿ ಅಂತೇಳಿ ಪ್ರಾರ್ಥನೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ನೋಡಿ ಶಿವಶಕ್ತಿ ಒಂದೇ ಜಾಗದಲ್ಲಿ ಇರೋದ್ರಿಂದ ಆ ದಿವಸ ಭೀಮನ ಅಮಾವಾಸ್ಯೆ ದಿನ ಬಂದು ತಾಯಿಯ ಮತ್ತು ಶಿವನ ದರ್ಶನ ಪಡೆದರೆ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ, ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ, ನಿಮ್ಮ ದಾಂಪತ್ಯದಲ್ಲಿ ಯಾವುದೇ ಥರ ತೊಂದರೆಗಳು ಸಹ ಬರಲ್ಲ. ಯಾಕಂತಂದರೆ ಶಿವನು ಅಮ್ಮನವರು ಒಂದೇ ಜಾಗದಲ್ಲಿ ಇರೋದ್ರಿಂದ ಶೀಘ್ರವಾಗಿ ಫಲ ಸಿಕ್ಕುವಂಥದ್ದು ವಿಶೇಷವಾಗಿ. ಮತ್ತು 2ನೇ ತಾರೀಕು ಮಹಾಚಂಡಿಯಾಗ ಈ ಕ್ಷೇತ್ರದಲ್ಲಿ ಪ್ರಾರಂಭ ಆಗ್ತದೆ. ನೆಕ್ಸ್ಟ್ 2ನೇ ತಾರೀಕಲ್ಲಿ ಆಗಸ್ಟಲ್ಲಿ 2ನೇ ತಾರೀಕು ಮಹಾಚಂಡಿಯಾಗ ಬೆಳಗ್ಗೆ ರಾವಕಾಲದಿಂದ 12-1 ಗಂಟೆವರೆಗೂ ಚಂಡಿಯಾಗ ನಡೀತದೆ. ಪೂರ್ಣಾವತಿ ಆದ ನಂತರ ಮತ್ತು ಪ್ರಧಾನವಾಗಿ ಕಳಶಾರಾಧನೆಗಳಾಗ್ತದೆ, ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನು ಇರ್ತದೆ. ಮತ್ತು ಶನಿವಾರ ಬೆಳಗ್ಗೆ ಶಿವನಿಗೆ ಮತ್ತು ಮುಕ್ಕಂಡೇಶ್ವರನಿಗೆ ಮತ್ತು ಭೈರವನಿಗೆ ರುದ್ರಾಭಿಷೇಕ ಆದ ನಂತರ ಮಹಾರುದ್ರಯಾಗ. ವಿಶೇಷವಾಗಿ ಮಹಾರುದ್ರಯಾಗ ಅಂತಂದರೆ ಶಿವನಿಗೆ ಮೆಚ್ಚುವಂಥದ್ದು ಮಹಾರುದ್ರಯಾಗ. 100 ಯಾಗಗಳಿಗೆ ಅತಿ ಶಕ್ತಿವಂತ ಆದಂಥ ಮಹಾರುದ್ರಯಾಗ. ಈ ಮಹಾರುದ್ರ ಯಾಗಕ್ಕೆ ಭಾಗವಹಿಸಿದಾಗ ನಮ್ಮ ಜೀವನದಲ್ಲಿ ಇರುವಂಥ ಸಮಸ್ಯೆಗಳು ಪರಿಹಾರ ಆಗಿ ಯಾವುದೇ ಥರ ಗ್ರಹ ಗಂಡಾಂತರಗಳಿದ್ದರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ. ಅದಾದ ಮೇಲೆ ಪೂರ್ಣಾವತಿ ಆಗುತ್ತೆ. ಪೂರ್ಣಾವತಿ ಆದಮೇಲೆ ಸಂಜೆ 7 ಗಂಟೆಗೆ ಈ ಕ್ಷೇತ್ರದಲ್ಲಿ ಶಿವಶಕ್ತಿ ಇರೋ ಜಾಗದಿಂದ ಗಿರಿಜಾ ಕಲ್ಯಾಣೋತ್ಸವ, ಶಿವನಿಗೆ ಮತ್ತು ಪಾರ್ವತಿ ದೇವಿಗೆ ಗಿರಿಜಾ ಕಲ್ಯಾಣೋತ್ಸವ ಮಾಡುವಂಥದ್ದು ವಿಶೇಷ. ಯಾಕಂತಂದರೆ ನಾವು ನಿಜವಾಗಿ ನೋಡೋಕ್ಕಾಗಲ್ಲ, ಒಂದು ಮೂರ್ತಿಯನ್ನು ಇಟ್ಟು ಅವರಿಗೆ ಮದುವೆ ಮಾಡೋವಂಥದ್ದು ವಿಶೇಷವಾಗಿರುತ್ತೆ. ಕಣ್ ತುಂಬ್ಕೊಳ್ಬೇಕಂಥದ್ದು ಆ ಸ್ವರ್ಗನೆಯಲ್ಲಿರುವಂಥದ್ದು ವಿಶೇಷವಾಗಿ. ಅವತ್ತೊಂದು ದಿವಸ ಕೈಲಾಸನೆಯಲ್ಲಿ ಸೃಷ್ಟಿ ಆಗುವಂಥದ್ದು. ಯಾಕಂತಂದರೆ ಗಿರಿಜಾ ಕಲ್ಯಾಣೋತ್ಸವ ಅಂತ ಸದಾ ಕೈಲಾಸದಲ್ಲೇ ಶಿವ ಪಾರ್ವತಿಯ ಒಂದು ಕಲ್ಯಾಣೋತ್ಸವ ನೋಡೋ ಭಾಗ್ಯ ನಮಗೆ ಸಿಗುತ್ತೆ ಅನ್ನೋದು ವಿಶೇಷವಾಗಿರುತ್ತೆ. ಹಾಗಾಗಿ 9-11 ಗಂಟೆವರೆಗೆ ಕಲ್ಯಾಣೋತ್ಸವ ಆದಮೇಲೆ ಪ್ರಾಕಾರೋತ್ಸವ, ಅಮ್ಮನವರ ಶಿವ ಪಾರ್ವತಿಯನ್ನು ಪಲ್ಲಕ್ಕಿ ಉತ್ಸವ ಆದ ಮೇಲೆ ಬೆಳಗ್ಗೆ ಅಂದರೆ ಭೀಮನ ಅಮಾವಾಸ್ಯೆ ಬೆಳಗ್ಗೆ 4 ಗಂಟೆಗೆ ಭದ್ರಕಾಳಿ ಅಮ್ಮನವರಿಗೆ ಮತ್ತು ಶಿವನಿಗೆ ರುದ್ರಾಭಿಷೇಕ ಆದ ನಂತರ ಹೂವಿನ ಅಲಂಕಾರ, 6 ಗಂಟೆಗೆ ಮಹಾಮಂಗಳಾರತಿ ಆದ ನಂತರ ಪ್ರಧಾನವಾಗಿ ಭದ್ರಕಾಳಿ ಶೀಘ್ರ ಪ್ರದಾಗಿನಿ ಭದ್ರಕಾಳಿ ಹೋಮ, ಅದಾದ ನಂತರ 1 ಗಂಟೆಗೆ ಪೂರ್ಣಾವತಿ, ಮತ್ತು 3 ಗಂಟೆಗೆ ದಶಪ್ರತ್ಯಂಗಿರಿ ಯಾಗ. ದಶಪ್ರತ್ಯಂಗಿರಿ ಅಂತಂದರೆ
ಬಹಳಷ್ಟು ಶಕ್ತಿ ಇರುವಂಥದ್ದು, ವಿಶೇಷವಾದ ಅದ್ಭುತವಾದ ಶಕ್ತಿ ಇರುವಂಥದ್ದು ದಶ ಪ್ರತ್ಯಂಗಿರಿ ಯಾಗ. ಮೂರು ಗಂಟೆಗೆ ಪ್ರಾರಂಭ ಆದರೆ ಮತ್ತೆ ಸಂಜೆ 7 ಗಂಟೆಯವರೆಗೂ ಯಾಗ ನಡೆದು ತದನಂತರ ಪೂರ್ಣಾವತಿ ಕೊಡುವಂಥದ್ದು ವಿಶೇಷವಾಗಿರುತ್ತೆ. ಮತ್ತು ಈ ಆಷಾಢದಲ್ಲಿ ಭೀಮನ ಅಮಾವಾಸ್ಯೆಗೆ ಏನಪ್ಪ ವಿಶೇಷತೆ ಅಂತಂದರೆ ತೆಂಗಿನಕಾಯಿ ದೀಪ. ಆ ತೆಂಗಿನಕಾಯಿ ದೀಪ 3008 ತೆಂಗಿನಕಾಯಿ ದೀಪ ಹಚ್ಚುವಂಥದ್ದು ಕ್ಷೇತ್ರದಲ್ಲಿ ಇರುವಂಥದ್ದು ವಿಶೇಷವಾಗಿರುತ್ತೆ. ಆ ಜ್ಯೋತಿಗಳನ್ನು ನೋಡಬೇಕಾದ್ರೆ ನಮ್ಮ ಕಣ್ಣು ತುಂಬಿಕೊಳ್ಳೋದು ನಮ್ಮ ಭಾಗ್ಯನೇ ಅದು. ಯಾಕಂದರೆ ಕೈಲಾಸನೇ ಇಲ್ಲಿ ಇರ್ತದೆ. ಆ ದೀಪದಿಂದ ಅಮ್ಮನವರು ದರ್ಶನ ಮಾಡಿ ಶಿವನ ದರ್ಶನ ಮಾಡಿದಾಗ ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ದೋಷಗಳ ಪರಿಹಾರ ಆಗಿ ನಮ್ಮ ಜೀವನದಲ್ಲಿರುವಂಥ ಕತ್ತಲನ್ನು ಓಡಿಸಿ ಬೆಳಕನ್ನು ತರುವಂಥದ್ದು ವಿಶೇಷವಾಗಿರುತ್ತೆ. ಮತ್ತು ಬಂದು ಅದನ್ನು ದರ್ಶನ ಪಡೆದಾಗ ನಮ್ಮ ಜೀವನದಲ್ಲಿ ಎಲ್ಲ ಕಷ್ಟಗಳು ನಿವಾರಣೆ ಆಗಿ ನಮ್ಮ ಜೀವನ ಪುನೀತನಾಗುವಂಥದ್ದು ವಿಶೇಷವಿರುತ್ತೆ.